5ನೇ ದಿನದ ಕಾರ್ಯಾಚರಣೆ ಆರಂಭ ಆಗಿದೆ. ಬೆಳ್ತಂಗಡಿ ಠಾಣೆಗೆ ಈವರೆಗೂ ಅಧಿಕಾರಿಗಳು ಬಂದಿಲ್ಲ. ಅನಾಮಧೇಯ ವ್ಯಕ್ತಿಯೂ ಕೂಡ ಇನ್ನೂ ಕೂಡ ನಾಪತ್ತೆ ಆಗಿರೋದು. ಕಾರ್ಯಾಚರಣೆಗೆ ಸಾಥ್ ನೀಡಬೇಕಾಗಿರೋ ಅನಾಮಧೇಯ ಇನ್ನೂ ಕೂಡ ಬಂದಿಲ್ಲ. ಬೆಳ್ತಂಗಡಿ ಠಾಣೆಯತ್ತ ಈ ಅನಾಮಧೇಯ ಬಂದಿಲ್ಲ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಅನಾಮಧೇಯನ ನಡೆ. ನೋಡಿ, ಇವತ್ತು 5ನೇ ದಿನದ ಕಾರ್ಯಾಚರಣೆಯಲ್ಲಿ ಆರಂಭ ಆಗಬೇಕು. ಒಂದು ಕಡೆ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು, ಮತ್ತೊಂದು ಕಡೆ ಬೆಳ್ತಂಗಡಿ ಠಾಣೆಗೆ ಈವರೆಗೂ ಅಧಿಕಾರಿಗಳು ಬಂದಿಲ್ಲ, ಅನಾಮಧೇಯ ವ್ಯಕ್ತಿ ಬಂದಿಲ್ಲ. ಈಗ ಆ ಅನಾಮಧೇಯ ವ್ಯಕ್ತಿಯ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲ, ಅನುಮಾನ ಕಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಎಕ್ಸಾಕ್ಟ್ಲಿ ಏನು ನಡೀತಾ ಇದೆ ಸದ್ಯಕ್ಕೆ? ಪಟೇಲ್ರೆ, ಒಂದು ಕುತೂಹಲ ಇರುವಂಥದ್ದು, ಯಾಕಂದರೆ 5ನೇ ದಿನ ಕಾರ್ಯಾಚರಣೆಗೆ ಕಾಲಿಟ್ಟಿದ್ದೇವೆ. ಆದರೆ ಸದ್ಯದ ಮಟ್ಟಿಗೆ ಬರಬೇಕಾದಂಥ ಅಧಿಕಾರಿಗಳು ಇವತ್ತು ಒಂದಿಷ್ಟು ತಡವಾಗಿ ಬರ್ತಿರೋದನ್ನು ಗಮನಿಸ್ತಾ ಇರುವಂಥದ್ದು. ಸಾಮಾನ್ಯವಾಗಿ 10ರಿಂದ 10:30 ಒಳಗಡೆ ಎಲ್ಲರೂ ಅಸೆಂಬಲ್ ಆಗ್ತಿದ್ರು. ಸುಮಾರು ಅರ್ಧ ಗಂಟೆ ಸಮಯವನ್ನು ತೆಗೆದುಕೊಂಡಂಥ ಅಧಿಕಾರಿಗಳ ತಂಡ ಈ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನು ಕರೆದುಕೊಂಡು ಇದೇ ಒಂದು ಠಾಣೆಯಿಂದ, ಅಂದರೆ SIT ಕಚೇರಿ ಏನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಸಿದ್ಧಪಡಿಸಿರುವಂಥದ್ದು, ಈ ಜಾಗದಿಂದ ಹೊರಡ್ತಾ ಇದ್ರು. ಆದರೆ ಈ ಸದ್ಯದ ಮಟ್ಟಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ, ಅಂದರೆ IPS ದಯಾಮರ್ ಅವರು ಕೂಡ ಬಂದಿಲ್ಲ, FSL ಟೀಮ್ನವರು ಕೂಡ ಸದ್ಯದ ಮಟ್ಟಿಗೆ ಕಂಡು ಬರ್ತಿಲ್ಲ. ಸೋಕೋ ಟೀಮ್ನ ಸಿಬ್ಬಂದಿ ಮಾತ್ರ ಬಂದಿರುವಂಥದ್ದು. ಇದನ್ನು ಹೊರತುಪಡಿಸಿ AC ರವರು ಕೂಡ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಆದರೆ ಇಲ್ಲಿಯವರೆಗೂ ಬಾರದೇ ಇರೋದನ್ನ ನೋಡಿದಂಥ ಸಂದರ್ಭದಲ್ಲಿ ಪ್ರಾಬಬ್ಲಿ ಏನಾದರೂ ಬೇರೆ ಲೆಕ್ಕಾಚಾರ ಇರಬಹುದಾ ಅನ್ನೋವಂಥದ್ದು ಸೋಕೋ ತಂಡದ ಸಿಬ್ಬಂದಿ ಈಗಷ್ಟೇ ಒಳಗಡೆ ಹೋಗಿರೋ ಚಿತ್ರಣವನ್ನು ಕೂಡ ತೋರಿಸಿದ್ದೇವೆ. ಆದರೆ ಯಾಕೆ ತಡ ಆಗ್ತಿದೆ? ಈ ತಡ ಆಗ್ತಿರೋದ್ರ ಹಿಂದೆ ಏನಾದರೂ ಮತ್ತೊಂದು ನಿಗೂಢ ಪ್ರಶ್ನೆ ಇದೆಯಾ, ಅಥವಾ ಈ ಒಂದು ವಿಚಾರಣೆ ಅಥವಾ ತನಿಖೆಯ ಭಾಗವಾಗಿ ಏನಾದರೂ ಒಂದು ಸ್ಟೆಪ್ ಹಿಂದೆ ಹೋಗುವಂಥ ಪ್ರಯತ್ನ ನಡೀತಿದೆಯಾ, ಅಥವಾ ಈ ತಂಡದಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಏನಾದರೂ ಒತ್ತಡವನ್ನು, ಅಂದರೆ SITಯಲ್ಲಿರುವಂಥ ಅಧಿಕಾರಿಗಳು ಏನಾದರೂ ಈ ಅನಾಮಧೇಯ ವ್ಯಕ್ತಿಯ ಮೇಲೆ ಒತ್ತಡವನ್ನು ಹೇರಿದ್ದಾರಾ, ಅಥವಾ ಈ SITಯ ಮೇಲೆ ಒತ್ತಡ ಹೇರಲಾಗಿದೆ? ಇಂಥ ಒಂದಿಷ್ಟು ಅನುಮಾನಗಳಂತೂ ಬರುತ್ತೆ. ಆದರೆ ಈ SIT ಯಾವ ರೀತಿ ಇಲ್ಲಿವರೆಗೂ ಕಾರ್ಯಾಚರಣೆಯನ್ನು ಮಾಡಿದೆ ನೋಡಿದ್ದೇವೆ. ಕಳೆದ 4 ದಿನದಲ್ಲಿ 8 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿರುವಂಥದ್ದು. ಅದರಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಒಂದು ಮೃತದೇಹದ ಅಸ್ಥಿಪಂಜರದ ಪೀಸ್ಗಳು ಮಾತ್ರ ಪತ್ತೆಯಾಗಿತ್ತು. ಇವತ್ತು 9, 10, 11, 12ನೇ ಪಾಯಿಂಟ್ನಲ್ಲಿ ಖಂಡಿತವಾಗಿಯೂ ಸಿಗುತ್ತೆ ಅನ್ನೊಂದು ಖಾತ್ರಿಯನ್ನು ಆ ವ್ಯಕ್ತಿ SIT ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. 13ನೇ ಪಾಯಿಂಟ್ನಲ್ಲಿ ಅತಿ ಹೆಚ್ಚು ಹೆಣಗಳನ್ನು ಹೂತಿದ್ದಾಗಿ ಆತ ಒಪ್ಕೊಂಡಿರೋದ್ರಿಂದ ಈ 5 ಪಾಯಿಂಟ್ಗಳ ಮೇಲೆ ಈ ಸದ್ಯದ ಮಟ್ಟಿಗೆ ಎಲ್ಲರ ಗಮನ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ಅಧಿಕಾರಿಗಳು ಪ್ರಾಬಬ್ಲಿ ಇದು ಒಂದು ಪಾಯಿಂಟ್ ಆಫ್ ವ್ಯೂ ಇರುವಂಥದ್ದು. 11 ಗಂಟೆಗೆ ಬರ್ತಾರೆ, 11:15ಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ, 5ರಿಂದ 6 ಗಂಟೆ ಒಳಗಡೆ ಮುಗಿಯುತ್ತೆ, ಬೇಕಂತಲೇ ತಡ ಮಾಡ್ತಿದ್ದಾರೆ ಅಂತ ಒಂದು ಆಯಾಮ ಹೇಳಿದ್ರೆ, ಮತ್ತೊಂದು ಕಡೆಗೆ ಇವರು ಬೆಳಿಗ್ಗೆ ಸುಮಾರು 9ರಿಂದ 10 ಗಂಟೆ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡಿದರೆ ಈ ಕೆಲಸ ಒಂದಿಷ್ಟು ವೇಗವಾಗಿ ನಡಿಬಹುದಿತ್ತು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಕೂಡ ಇರುವಂಥದ್ದು. ಸೊ ಈ ಸದ್ಯದ ಮಟ್ಟಿಗೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂದೆ ಇರುವಂಥ ಚಿತ್ರಣ, ಒಂದಿಷ್ಟು ಪ್ರೋಟೋಕಾಲ್ನಲ್ಲಿ ಆ ಒಂದು ಲೈನ್ನಲ್ಲಿ ಹೋಗುವಂಥ ಅಷ್ಟು ವಾಹನಗಳು ಬಂದಿರುವಂಥದ್ದು, ಸಿಬ್ಬಂದಿ ಈಗ ಬಂದಿರುವಂಥದ್ದು. ಆದರೆ ಬರಬೇಕಾಗಿದ್ದಂಥ ಹಿರಿಯ ಅಧಿಕಾರಿಗಳು ಈ ಸದ್ಯದ ಮಟ್ಟಿಗೆ ಇಲ್ಲಿಯವರೆಗೂ ಬಂದಿಲ್ಲ. ಸಾಮಾನ್ಯವಾಗಿ 4 ದಿನಗಳ ಪ್ಯಾಟರ್ನ್ ಅಂತ ನಾನು ಹೇಳಿದಾಗ AC ರವರು ಇಷ್ಟೊತ್ತಿಗೆ ಬಂದಿರ್ತಾ ಇದ್ರು, IPS ದಯಾಮರ್ ಅವರು ಕೂಡ ಬಂದಿರ್ತಾ ಇದ್ರು, ಇಲ್ಲಿ ವಾಹನಗಳು ಸಜ್ಜಾಗಿ ನಿಂತಿರ್ತಾ ಇತ್ತು. ಇಷ್ಟೊತ್ತಿಗಾಗಲೇ ವಕೀಲರ ಜೊತೆ ಅನಾಮಧೇಯ ವ್ಯಕ್ತಿ ಅಥವಾ ಭೀಮಾ ಅಂತ ಏನು ಕರೆಯಲಾಗ್ತಿದೆ ಆ ವ್ಯಕ್ತಿ ಕೂಡ ಬಂದಿರ್ತಾ ಇದ್ದ. ಆದರೆ ಈ ಸದ್ಯದ ಮಟ್ಟಿಗೆ ಇವ್ರು ಯಾರು ಬಾರದೇ ಇರೋದನ್ನು ನೋಡಿದಾಗ ಇವತ್ತಿನ ತನಿಖೆ ಮುಂದುವರಿಯುತ್ತಾ, ತಡವಾಗುತ್ತಾ, ಅಥವಾ ಏನಾದರೂ ಬೇರೆ ಲೆಕ್ಕಾಚಾರ ಬಿಹೈಂಡ್ ದ ಸ್ಕ್ರೀನ್ ನಡೀತಿದೆಯಾ ಅನ್ನೋ ಒಂದು ಅನುಮಾನ ಕಾಡ್ತಿರುವಂಥದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. 5ನೇ ದಿನದ ಕಾರ್ಯಾಚರಣೆ ಆರಂಭ ಆಗಿದೆ. ಬೆಳ್ತಂಗಡಿ ಠಾಣೆಗೆ ಈವರೆಗೂ ಅಧಿಕಾರಿಗಳು ಬಂದಿಲ್ಲ. ಅನಾಮಧೇಯ ವ್ಯಕ್ತಿಯೂ ಕೂಡ ಇನ್ನೂ ಕೂಡ ನಾಪತ್ತೆ ಆಗಿರೋದು. ಕಾರ್ಯಾಚರಣೆಗೆ ಸಾಥ್ ನೀಡಬೇಕಾಗಿರೋ ಅನಾಮಧೇಯ ಇನ್ನೂ ಕೂಡ ಬಂದಿಲ್ಲ. ಬೆಳ್ತಂಗಡಿ ಠಾಣೆಯತ್ತ ಈ ಅನಾಮಧೇಯ ಬಂದಿಲ್ಲ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಅನಾಮಧೇಯನ ನಡೆ. ನೋಡಿ, ಇವತ್ತು 5ನೇ ದಿನದ ಕಾರ್ಯಾಚರಣೆಯಲ್ಲಿ ಆರಂಭ ಆಗಬೇಕು. ಒಂದು ಕಡೆ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು, ಮತ್ತೊಂದು ಕಡೆ ಬೆಳ್ತಂಗಡಿ ಠಾಣೆಗೆ ಈವರೆಗೂ ಅಧಿಕಾರಿಗಳು ಬಂದಿಲ್ಲ, ಅನಾಮಧೇಯ ವ್ಯಕ್ತಿ ಬಂದಿಲ್ಲ. ಈಗ ಆ ಅನಾಮಧೇಯ ವ್ಯಕ್ತಿಯ ನಡೆಯ ಬಗ್ಗೆ ಸಾಕಷ್ಟು
ಕುತೂಹಲ ಅನುಮಾನ ಕಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಎಕ್ಸಾಕ್ಟ್ಲಿ ಏನ್ ನಡೀತಾ ಇದೆ ಸದ್ಯಕ್ಕೆ? ಪಟೇಲ್ರೆ, ಒಂದು ಕುತೂಹಲ ಇರುವಂಥದ್ದು, ಯಾಕಂದ್ರೆ 5ನೇ ದಿನ ಕಾರ್ಯಾಚರಣೆಗೆ ಕಾಲಿಟ್ಟಿದ್ದೇವೆ. ಆದರೆ ಸದ್ಯದ ಮಟ್ಟಿಗೆ ಬರಬೇಕಾದಂಥ ಅಧಿಕಾರಿಗಳು ಇವತ್ತು ಒಂದಿಷ್ಟು ತಡವಾಗಿ ಬರ್ತಿರೋದನ್ನು ಗಮನಿಸ್ತಾ ಇರುವಂಥದ್ದು. ಸಾಮಾನ್ಯವಾಗಿ 10ರಿಂದ 10:30 ಒಳಗಡೆ ಎಲ್ಲರೂ ಅಸೆಂಬಲ್ ಆಗ್ತಿದ್ರು. ಸುಮಾರು ಅರ್ಧ ಗಂಟೆ ಸಮಯವನ್ನು ತೆಗೆದುಕೊಂಡಂಥ ಅಧಿಕಾರಿಗಳ ತಂಡ ಈ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನು ಕರೆದುಕೊಂಡು ಇದೇ ಒಂದು ಠಾಣೆಯಿಂದ, ಅಂದರೆ SIT ಕಚೇರಿ ಏನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಸಿದ್ಧಪಡಿಸಿರುವಂಥದ್ದು ಈ ಜಾಗದಿಂದ ಹೊರಡ್ತಾ ಇದ್ರು. ಆದರೆ ಈ ಸದ್ಯದ ಮಟ್ಟಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ, ಅಂದರೆ IPS ದಯಾಮರ್ ಅವರು ಕೂಡ ಬಂದಿಲ್ಲ, FSL ಟೀಮ್ನವರು ಕೂಡ ಸದ್ಯದ ಮಟ್ಟಿಗೆ ಕಂಡು ಬರ್ತಿಲ್ಲ. ಸೋಕೋ ಟೀಮ್ನ ಸಿಬ್ಬಂದಿ ಮಾತ್ರ ಬಂದಿರುವಂಥದ್ದು. ಇದನ್ನು ಹೊರತುಪಡಿಸಿ AC ರವರು ಕೂಡ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಆದರೆ ಇಲ್ಲಿಯವರೆಗೂ ಬಾರದೇ ಇರೋದನ್ನ ನೋಡಿದಂಥ ಸಂದರ್ಭದಲ್ಲಿ ಪ್ರಾಬಬ್ಲಿ ಏನಾದರೂ ಬೇರೆ ಲೆಕ್ಕಾಚಾರ ಇರಬಹುದಾ ಅನ್ನುವಂಥದ್ದು ಸೋಕೋ ತಂಡದ ಸಿಬ್ಬಂದಿ ಈಗಷ್ಟೇ ಒಳಗಡೆ ಹೋಗಿರೋ ಚಿತ್ರಣವನ್ನು ಕೂಡ ತೋರಿಸಿದ್ದೇವೆ. ಆದರೆ ಯಾಕೆ ತಡ ಆಗ್ತಿದೆ, ಈ ತಡ ಆಗ್ತಿರೋದ್ರ ಹಿಂದೆ ಏನಾದರೂ ಮತ್ತೊಂದು ನಿಗೂಢ ಪ್ರಶ್ನೆ ಇದೆಯಾ, ಅಥವಾ ಈ ಒಂದು ವಿಚಾರಣೆ ಅಥವಾ ತನಿಖೆಯ ಭಾಗವಾಗಿ ಏನಾದರೂ ಒಂದು ಸ್ಟೆಪ್ ಹಿಂದೆ ಹೋಗುವಂಥ ಪ್ರಯತ್ನ ನಡೀತಿದೆಯಾ, ಅಥವಾ ಈ ತಂಡದಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಏನಾದರೂ ಒತ್ತಡವನ್ನು, ಅಂದರೆ SITಯಲ್ಲಿರುವಂಥ ಅಧಿಕಾರಿಗಳು ಏನಾದರೂ ಈ ಅನಾಮಧೇಯ ವ್ಯಕ್ತಿಯ ಮೇಲೆ ಒತ್ತಡವನ್ನು ಹೇರಿದ್ದಾರಾ, ಅಥವಾ ಈ SITಯ ಮೇಲೆ ಒತ್ತಡ ಹೇರಲಾಗಿದೆ, ಇಂಥ ಒಂದಿಷ್ಟು ಅನುಮಾನಗಳಂತೂ ಬರುತ್ತೆ. ಆದರೆ ಈ SIT ಯಾವ ರೀತಿ ಇಲ್ಲಿವರೆಗೂ ಕಾರ್ಯಾಚರಣೆಯನ್ನು ಮಾಡಿದೆ ನೋಡಿದ್ದೇವೆ. ಕಳೆದ 4 ದಿನದಲ್ಲಿ 8 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿರುವಂಥದ್ದು. ಅದರಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಒಂದು ಮೃತದೇಹದ ಅಸ್ಥಿಪಂಜರದ ಪೀಸ್ಗಳು ಮಾತ್ರ ಪತ್ತೆಯಾಗಿತ್ತು. ಇವತ್ತು 9, 10, 11, 12ನೇ ಪಾಯಿಂಟ್ನಲ್ಲಿ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋ ಒಂದು ಖಾತ್ರಿಯನ್ನು ಆ ವ್ಯಕ್ತಿ SIT ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. 13ನೇ ಪಾಯಿಂಟ್ನಲ್ಲಿ ಅತಿ ಹೆಚ್ಚು ಹೆಣಗಳನ್ನು ಹೂತಿದ್ದಾಗಿ ಆತ ಒಪ್ಕೊಂಡಿರೋದ್ರಿಂದ ಈ 5 ಪಾಯಿಂಟ್ಗಳ ಮೇಲೆ ಈ ಸದ್ಯದ ಮಟ್ಟಿಗೆ ಎಲ್ಲರ ಗಮನ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ಅಧಿಕಾರಿಗಳು ಪ್ರಾಬಬ್ಲಿ ಇದು ಒಂದು ಪಾಯಿಂಟ್ ಆಫ್ ವ್ಯೂ ಇರುವಂಥದ್ದು. 11 ಗಂಟೆಗೆ ಬರ್ತಾರೆ, 11:15ಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ, 5ರಿಂದ 6 ಗಂಟೆ ಒಳಗಡೆ ಮುಗಿಯುತ್ತೆ, ಬೇಕಂತಲೇ ತಡ ಮಾಡ್ತಿದ್ದಾರೆ ಅಂತ ಒಂದು ಆಯಾಮ ಹೇಳಿದ್ರೆ, ಮತ್ತೊಂದು ಕಡೆಗೆ ಇವರು ಬೆಳಿಗ್ಗೆ ಸುಮಾರು 9ರಿಂದ 10 ಗಂಟೆ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಈ ಕೆಲಸ ಒಂದಿಷ್ಟು ವೇಗವಾಗಿ ನಡಿಬಹುದಿತ್ತು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಕೂಡ ಇರುವಂಥದ್ದು. ಸೊ ಈ ಸದ್ಯದ ಮಟ್ಟಿಗೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂದೆ ಇರುವಂಥ ಚಿತ್ರಣ, ಒಂದಿಷ್ಟು ಪ್ರೋಟೋಕಾಲ್ನಲ್ಲಿ ಆ ಒಂದು ಲೈನ್ನಲ್ಲಿ ಹೋಗುವಂಥ ಅಷ್ಟು ವಾಹನಗಳು ಬಂದಿರುವಂಥದ್ದು, ಸಿಬ್ಬಂದಿ ಈಗ ಬಂದಿರುವಂಥದ್ದು. ಆದರೆ ಬರಬೇಕಾಗಿದ್ದಂಥ ಹಿರಿಯ ಅಧಿಕಾರಿಗಳು ಈ ಸದ್ಯದ ಮಟ್ಟಿಗೆ ಇಲ್ಲಿಯವರೆಗೂ ಬಂದಿಲ್ಲ. ಸಾಮಾನ್ಯವಾಗಿ 4 ದಿನಗಳ ಪ್ಯಾಟರ್ನ್ ಅಂತ ನಾನು ಹೇಳಿದಾಗ AC ರವರು ಇಷ್ಟೊತ್ತಿಗೆ ಬಂದಿರ್ತಾ ಇದ್ರು, IPS ದಯಾಮರ್ ಅವರು ಕೂಡ ಬಂದಿರ್ತಾ ಇದ್ರು, ಇಲ್ಲಿ ವಾಹನಗಳು ಸಜ್ಜಾಗಿ ನಿಂತಿರ್ತಾ ಇತ್ತು. ಇಷ್ಟೊತ್ತಿಗಾಗಲೇ ವಕೀಲರ ಜೊತೆ ಅನಾಮಧೇಯ ವ್ಯಕ್ತಿ ಅಥವಾ ಭೀಮಾ ಅಂತ ಏನು ಕರೆಯಲಾಗ್ತಿದೆ ಆ ವ್ಯಕ್ತಿ ಕೂಡ ಬಂದಿರ್ತಾ ಇದ್ದ. ಆದರೆ ಈ ಸದ್ಯದ ಮಟ್ಟಿಗೆ ಇವ್ರು ಯಾರು ಬಾರದೇ ಇರೋದನ್ನ ನೋಡಿದಾಗ ಇವತ್ತಿನ ತನಿಖೆ ಮುಂದುವರಿಯುತ್ತಾ, ತಡವಾಗುತ್ತಾ, ಅಥವಾ ಏನಾದರೂ ಬೇರೆ ಲೆಕ್ಕಾಚಾರ ಬಿಹೈಂಡ್ ದ ಸ್ಕ್ರೀನ್ ನಡೀತಿದೆಯಾ ಅನ್ನೋ ಒಂದು ಅನುಮಾನ ಕಾಡ್ತಿರುವಂಥದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.